ಹಲೋ, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಈ ಬಾಕ್ಸ್ಗಳನ್ನ ಇಟ್ಕೊಂಡಿರೋದು ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಇವತ್ತು ನಾನು ಏನು ಮಾತಾಡ್ತಾ ಇದ್ದೀನಿ ಅಂತ ಅಂದ್ಬಿಟ್ಟು. ಇವತ್ತು ನನ್ನ ಗೋಲ್ಡ್ ಕಲೆಕ್ಷನ್ಸ್, ಜ್ಯುವೆಲರಿ ಕಲೆಕ್ಷನ್ಸ್ ನಾನು ತೋರಿಸ್ತಾ ಇದ್ದೀನಿ ಇವತ್ತು ನಿಮಗೆ. ಎಲ್ರೂ ಗೋಲ್ಡು ಈಗ ತುಂಬ ಗಗನಕ್ಕೇರ್ಬಿಟ್ಟಿದೆ ಬೆಲೆ. ಹೇಗೆ ತಗೊಳ್ಳೋದು, ಹೇಗೆ ಅದನ್ನು ನಾನು ಹೇಳ್ತೀನಿ. ಈಗ ನನ್ನ ಇಯರಿಂಗ್ಸ್ ಬಗ್ಗೆ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ಒಂದೊಂದಾಗಿ. ಅದನ್ನು ಹೇಗೆ ನಾನು ಕಡಿಮೆ ದುಡ್ಡಲ್ಲಿ ಸೇವಿಂಗ್ಸ್ ಮಾಡಿ, ಮನೇಲಿ ಸೇವಿಂಗ್ಸ್ ಮಾಡಿ ಅದನ್ನು ಸ್ಕೀಮ್ ಹಾಕಿ ನಾನು ಹೇಗೆ ತಗೊಂಡೆ ಅನ್ನೋದನ್ನ ನಿಮಗೆ ತಿಳಿಸ್ತಾ ಹೋಗ್ತೀನಿ. ಈಗ ಇಯರಿಂಗ್ಸ್ನ ನಾನು ತೋರಿಸ್ತಾ ಹೋಗ್ತೀನಿ. ನೀವು ನೋಡ್ಬೋದು, ಕಾಣಿಸ್ತಿದ್ಯಾ? ಇದು ನಾನು ಸ್ಟೋನ್ಸ್ಗಳಲ್ಲಿ ಒಂದಷ್ಟು ಇಯರಿಂಗ್ಸ್ನ ಮಾಡಿಸ್ಕೊಂಡಿದ್ದೀನಿ. ಸಿಂಪಲ್ ಒಕೇಶನ್ಗಳಿಗೆ, ಇದಕ್ಕೆಲ್ಲ ನಾನು ಇದನ್ನು ಯೂಸ್ ಮಾಡ್ತೀನಿ. ಅದ್ರ ಜೊತೆ ಪೆಂಡೆಂಟು ಮಾಡಿಸ್ಕೊಂಡಿದ್ದೀನಿ. ಕಾಣಿಸ್ತಿದೆ ಅನ್ಸುತ್ತೆ ನಿಮಗೆ. ಇದು ಒಂದಿರುತ್ತೆ. ಇದು ಒಂದು ಚೈನ್ಗೆ ನಾವು ಒಂದು 3-4 ಥರ ನಾನು ಮಾಡಿಸ್ಕೊಂಡಿದ್ದೀನಿ ಪೆಂಡೆಂಟ್ಗಳನ್ನ. ಇದು ಬ್ಲ್ಯಾಕ್ ಸ್ಟೋನಲ್ಲಿ ಆಗಿರುತ್ತೆ. ಮತ್ತು ಇದು ಇನ್ನೊಂದು ಪಿಂಕ್ ಸ್ಟೋನಲ್ಲಿ ಡೈಮಂಡ್ ಶೇಪಲ್ಲಿ ನಾನು ಮಾಡಿಸ್ಕೊತಾ ಇದ್ದೀನಿ. ನಿಮ್ಗೆ ಕಾಣಿಸ್ತಿದೆ ಅನಿಸುತ್ತೆ. ಇದು ನೋಡಿ, ಪಿಂಕಲ್ಲಿ. ಅದೇ ಥರ ಬ್ಲೂ, ಓವೆಲ್ ಬ್ಲೂಲಿ ಮಾಡಿಸ್ಕೊಂಡಿದ್ದೀನಿ. ಪಿಂಕ್ ಇದಕ್ಕೆ ಸ್ಟೋನ್ಸ್ ಇದೆ, ಆದರೆ ಸ್ಟೋನ್ದು ಪೆಂಡೆಂಟ್ ಇದೆ. ಬ್ಲೂದಕ್ಕೆ ಇಲ್ಲ ಪೆಂಡೆಂಟ್. ಇದನ್ನು ಅಷ್ಟೇ ನಾನು ಚೇಂಜ್ ಮಾಡಿಕೊಂಡು ಸೆಟ್ನ ಹಾಕ್ಕೊಳ್ತೀನಿ. ಅದು ಬಿಟ್ಟರೆ ಇದು ನನ್ನ ಅಜ್ಜಿ ಮಾಡಿಸ್ಕೊಟ್ಟಿರೋದು. ಇದು ನನಗೆ 12 ವರ್ಷಗಳ ಹಿಂದೆ ನನ್ನ ಅಜ್ಜಿ ಮಾಡಿಸ್ಕೊಟ್ಟಿರೋದು. ಕಾಣಿಸ್ಬೋದು. ಈ ಡಿಸೈನ್ ತುಂಬ ಜನ ಎಲ್ಲ ಕೇಳ್ತಾರೆ ಎಲ್ಲಿ ಅಂತ. ಇದನ್ನು ನನ್ನ ಅಜ್ಜಿ 12 ವರ್ಷದಿಂದ ನನಗೆ ಮಾಡಿಸ್ಕೊಟ್ಟಿದ್ದು. ಇದು ನನ್ನ ಮಗಳ ಜುಮ್ಕಿ. ಇದು ಕಾಣಿಸ್ತಿರ್ಬೋದು ನಿಮಗೆ, ಪುಟ್ಟ ಜುಮ್ಕಿ. ಇದು ಕಾಣಿಸ್ತಿರ್ಬೋದು. ಇದು ಒಂದಿದೆ. ಇದು ಒಂದು ಪುಟ್ಟ ಇಯರಿಂಗ್ಸ್. ಹೇಗೆ ಕಾಣಿಸ್ತಿದೆ ಅಂತ ನಂಗೆ ಗೊತ್ತಾಗ್ತಾ ಇಲ್ಲ. ನೋಡಿ, ಪುಟ್ಟ ಇಯರಿಂಗ್ಸು. ಇದು ಒಂದಿದೆ. ಅದು ಬಿಟ್ಟು ನನ್ನ ಲಾಂಗ್ ಹಾರಗಳಿಗೆ ನಾನು ಜುಮ್ಕ ತೊಗೊಂಡಿದ್ದೀನಿ. ನಾನು ಬರೀ ಜುಮ್ಕ ಮಾತ್ರ ತೋರಿಸ್ತೀನಿ. ಹಾರಗಳನ್ನ ಇನ್ನೊಂದು ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಇದು ನೋಡಿ, ಇದು ನಂದು ಎರಡನೇ ಜುಮ್ಕ. ಇದು ಒಂದು ಮುತ್ತಿನ ಜುಮ್ಕಿ ಇದೆ ನನ್ನ ಹತ್ರ. ಇದು ಎರಡನೇ ಜುಮ್ಕಿ ನಂದು. ಇದು ಕಾಣಿಸ್ತಿದೆ ಅಂದ್ಕೊಳ್ತೀನಿ ನಿಮಗೆ. ಇದು ನೋಡಿ, ಹೀಗೆ ಕಾಣಿಸ್ತಿದ್ಯಾ? ಓಕೆ. ಇದ್ರದ್ದು ಸೆಟ್ ಇದೆ. ಅದು ಲಾಂಗ್ ಹಾರದ ಸೆಟ್. ಇದು ನನ್ನ 10ನೇ ವರ್ಷದ ವೆಡ್ಡಿಂಗ್ ಆ್ಯನಿವರ್ಸರಿಗೆ ಇದು ನನ್ನ ಹಸ್ಬೆಂಡ್ ಕೊಡಿಸಿದ್ದು, ನೆನಪಿಗಾಗಿ. ಒಂದಷ್ಟು ಗೋಲ್ಡ್ಗಳಲ್ಲಿ ನಾವು ನೆನಪಿಗೂ ನಾವು ಇಟ್ಕೊಳ್ತೀವಿ, ನೆನಪಿಗೆ ತಗೊಂಡು ಇಟ್ಕೊಳ್ತೀವಿ ನಾವು. ಅದು ಒಂದಾಗುತ್ತೆ. ಇದು ಇನ್ನೂ ಒಂದು ಸೆಟ್. ಇದು ಚಾಂದ್ಬಾಲಿ ಅಂತೂ ಒಂದು ಸೀಸನ್ ತುಂಬ ಟ್ರೆಂಡ್ ಆಗಿ ಆ್ಯಂಟಿಕ್ ಪೀಸ್. ಇದು ಚಾಂದ್ಬಾಲಿ. ಕಾಣಿಸ್ತಿದೆಯಾ? ಇದು ನೋಡಿ, ಆ್ಯಂಟಿಕ್ ಪೀಸ್. ಇದಂತೂ ನಾನು ತಗೊಳ್ಳೇಬೇಕು ಅಂತ ತಗೊಂಡಿದ್ದು. ಇದನ್ನು ಯಾವ ರೀತಿ ತಗೊಂಡೆ ಅಂತಂದರೆ, ನಾನು ಗೋಲ್ಡ್ ಸ್ಕೀಮ್ ಹಾಕಿದ್ದೀನಿ. ಎಷ್ಟಾಗುತ್ತೆ? 2000ದಿಂದನೂ ಸ್ಕೀಮ್ ಇದೆ ನಾನು ಕಟ್ಟೋದ್ರಲ್ಲಿ. ಈಗಂತೂ ಎಲ್ಲ ಗೋಲ್ಡ್ ಜ್ಯುವೆಲರಿ ಅಂಗಡಿಗಳಲ್ಲೂ ಇದೆ ಸ್ಕೀಮ್ಗಳು. 2000ದಿಂದ 10,000, 5,000, 3,000 ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟನ್ನು ನಾವು ಕಟ್ಬೋದು. ಆ ಥರ ಸ್ಕೀಮ್ಗಳಲ್ಲಿ ನಾನು ಒಂದಷ್ಟು ತಗೊಂಡಿದ್ದೀನಿ. ಇದು ಒಂದು ನೋಡ್ಬೋದು ನೀವು. ಅದು ಬಿಟ್ಟು ಇನ್ನೂ ಒಂದು ಜುಮ್ಕ ಇದೆ ನೋಡಿ. ಇದು ಹೆವಿ ಜುಮ್ಕ. ಇದು ನನ್ನ 15 ಇಯರ್ಸ್ ವೆಡ್ಡಿಂಗ್ ಆ್ಯನಿವರ್ಸರಿಗೆ ಅಂತ ತಗೊಂಡಿದ್ದು. ಇದೆಲ್ಲ ನಾನು ಸ್ಕೀಮಲ್ಲೇ ತಗೊಂಡಿರೋದು. ಯಾವುದನ್ನು ನಾನು ಒಟ್ಟಿಗೆ ದುಡ್ಡು ಹಾಕಿ ತಗೊಂಡಿರೋದಲ್ಲ. ನೋಡಿ, ಕಾಣಿಸ್ತಿದೆ ಅನಿಸುತ್ತೆ ನಿಮಗೆ. ತೋರಿಸ್ತೀನಿ, ಒಂದು ನಿಮಿಷ. ಕಾಣಿಸ್ತಿದೆ ಅನಿಸುತ್ತೆ ನಿಮಗೆ. ಕಾಣಿಸ್ತಿದೆಯಾ? ನೋಡಿ,
ಇದು ನನ್ನ 15ನೇ ವರ್ಷದ ವೆಡ್ಡಿಂಗ್ ಆ್ಯನಿವರ್ಸರಿಗೆ ಇದೂ ಅಷ್ಟೇ ಸ್ಕೀಮಲ್ಲಿ ತೊಗೊಂಡಿದ್ದು. ಇದು ತುಂಬ ನೆನಪಿಗಾಗಿ ತೊಗೊಂಡೆ ಇಟ್ಕೊಳ್ಳೋಣ ಅಂತ. ಆದರೆ ನನ್ನ ವೆಡ್ಡಿಂಗ್ ಆ್ಯನಿವರ್ಸರಿಗೆ ಇದು ಹಾಕೊಳ್ಳೋಕೆ ಆಗಲಿಲ್ಲ ನನಗೆ, ಹಾಗಾಗಿ ಹಾಗೆ ಇಟ್ಕೊಂಡಿದ್ದೀನಿ. ಇನ್ನು ಅದು ಬಿಟ್ಟು ನನ್ನ ಬಳೆ, ಇದು ಇದು ಮದುವೆಯ ಬಳೆ. ಇದು ನೋಡಿ, ಕಾಣಿಸ್ತಿದ್ಯಾ? ನೋಡಿ, ಕಾಣಿಸ್ತಿದೆ ಅಂದ್ಕೊಳ್ತೀನಿ. ಇದು ನನಗೆ ಹಸ್ಬೆಂಡ್ ಮನೆಯಿಂದ ನನಗೆ ಕೊಟ್ಟಿರುವಂತಹ ಬಳೆ. ಇದು ಇನ್ನೊಂದು ನಕಾಶ ಅಂತೂ ಈಗಂತೂ ಸಿಕ್ಕಾಬಟ್ಟೆ ನಕಾಶ ಹ್ಯಾಂಟಿಕ್ ಅಂತ ಹೇಳ್ತಾನೆ ಇರ್ತಾರೆ. ಇದು ಒಂದು ನೋಡ್ಬೋದು ನೀವು. ಇದು ಒಂದು ನೆಕ್ಲೆಸ್. ನಾವು ಸಿಂಪಲ್ಲಾಗಿ ಒಂದೊಂದೇ ಹಾಕ್ಕೊಂಡು ಹೋದರೆ, ತುಂಬ ಗ್ರ್ಯಾಂಡ್ ಫಂಕ್ಷನ್ ಇಲ್ಲ ಅಂತಂದರೆ ಹೆವಿ ಹಾಕ್ಕೊಂಡು ಹೋಗ್ತೀವಿ. ಆದರೆ ನಮ್ಮದು ಚಿಕ್ಕ ಫಂಕ್ಷನ್ಗಳಿಗೆ ಒಂದು ಸ್ಯಾರಿಗೆ ಈ ಥರ ಒಂದು ನೆಕ್ಲೆಸ್ ಆ ಥರ ಹಾಕ್ಕೊಂಡು ಹೋದರೆ ಸಾಕು ಅಂತ ಅಂದ್ಕೊಳ್ತೀನಿ. ನಾನಂತೂ ಇದು ಒಂದೇ ಯೂಸ್ ಮಾಡೋದು ಚಿಕ್ಕದಾಗಿ. ಇದು ಬಿಟ್ಟು ಇನ್ನೊಂದಿದೆ ನಕಾಶದು. ಇದು ಆ ಜುಮ್ಕಿಯ ಜೊತೆಗೆ ಸೆಟ್ ತೊಗೊಂಡಿದ್ದು. ನಾನೀಗ ತೋರಿಸಿದ್ನಲ್ಲ, ಇದ್ರ ಜೊತೆಗೆ ನಾನು ತೊಗೊಂಡಿದ್ದು ಅದಕ್ಕೆ ಸೆಟ್ಟು. ಇದ್ರದ್ದು ಇನ್ನೂ ಒಂದು ಲಾಂಗ್ ಹಾರ ಇದೆ. ಅದನ್ನು ಇನ್ನೊಂದು ವಿಡಿಯೋದಲ್ಲಿ ನಾನು ಶೇರ್ ಮಾಡ್ತೀನಿ. ಇದು ಅಷ್ಟೇ, ನಾನು ಇದನ್ನೆಲ್ಲ ತೊಗೊಂಡಿರೋದು ಸ್ವಲ್ಪ ಅಮೌಂಟ್ ಒಟ್ಟಿಗೆ ಕೊಟ್ಟು ತೊಗೊಂಡಿದ್ದು. ಇನ್ನೂ ಒಂದಷ್ಟು ತುಂಬ ತೊಗೊಂಡಿರೋದಂತೂ ಸ್ಕೀಮಲ್ಲೇ ತೊಗೊಂಡಿರೋದು. ನಾನು ಸ್ಕೀಮ್ ಹಾಕ್ತೀನಿ, ಮುಗ್ದಂಗೆ ಸ್ಕೀಮ್ ಹಾಕಿ ನಾನು ಗೋಲ್ಡ್ನ ಪರ್ಚೇಸ್ ಮಾಡ್ತೀನಿ. ಒಟ್ಟಿಗೆ ಅಂತೂ ತೊಗೊಳಕ್ಕಾಗಲ್ಲ ಈಗಿರೋ ಬೆಲೆಯಲ್ಲಿ. ಹಾಗಾಗಿ ನಾನು ಇದು ನೋಡ್ಬೋದು. ಇದಂತೂ ನಾನು ತುಂಬ ಚೆನ್ನಾಗಿ ಕಾಣುತ್ತೆ. ಇದು ನೋಡಿ, ಕಾಣಿಸ್ತಿರ್ಬೋದು. ಇದು ಒಂದು ಚೌಕರ್. ಇದು ನೋಡಿ, ಚೌಕರ್ ಒಂದು ಕಾಣಿಸ್ತಿದ್ಯಾ? ಇದು ಅಷ್ಟೇ. ಇದು ನನ್ನ ಮಗಳಿಗೆ ಒಂದು ನೆನಪಿಗೆ ಅಂತ ತಗೊಟ್ಟಿದ್ದು ಒಂದು ಫಂಕ್ಷನಲ್ಲಿ. ಇದು ಒಂದು. ಹೀಗೆ ನನ್ನ ಗೋಲ್ಡ್ ಕಲೆಕ್ಷನ್ಸ್ ನೋಡಿ, ಹೀಗೆ ಸ್ಕೀಮ್ ಹಾಕಿ ನಾನು ಇಷ್ಟು ಜ್ಯುವೆಲರಿಗಳನ್ನ ಕೂಡಿಸಿದ್ದೀನಿ. ನಾನು 10,000 5,000 ಹಿಂಗೆ ಸೇವಿಂಗ್ಸ್, ಮನೆಗೆ ಕೊಟ್ಟಿರೋದ್ರಲ್ಲಿ ಸೇವಿಂಗ್ಸ್ ಮಾಡಿ ಕಟ್ಟಿ, ಸ್ವಲ್ಪ ಹಸ್ಬೆಂಡು ಕೊಡ್ತಾರೆ, ಅದನ್ನು ಸೇರಿಸಿ ನಾನು ಸ್ಕೀಮ್ ಹಾಕಿ ತಿಂಗಳು ಕಟ್ಟಿ, ಅದು 15 ಮಂತ್ಸು ಆ ಥರ ಆದಾಗ ಅದಕ್ಕೆ ಸ್ವಲ್ಪ ಇನ್ನೊಂದಷ್ಟು ಸ್ವಲ್ಪ ಸೇರಿಸಿ ನಾನು ಈ ಥರ ಗೋಲ್ಡ್ಗಳನ್ನ ತೊಗೊಳ್ತೀನಿ. ಬೇರೆ ಯಾವುದಕ್ಕೂ ನಾನು ಇನ್ವೆಸ್ಟ್ ಮಾಡಲ್ಲ. ಗೋಲ್ಡ್ ಆದರೆ ನಮ್ಮ ಕಷ್ಟಕ್ಕೂ ಆಗುತ್ತೆ ಅನ್ನೋ ಇದರಲ್ಲಿ ನಾನು ಗೋಲ್ಡ್ನ ಪರ್ಚೇಸ್ ಮಾಡ್ತೀನಿ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.